ಹೇಳಬೇಕು ಅಂದರೆ ಅವನು ತುಂಬ ಎಲ್ಲ ಮನಸ್ಸಿಂದನೇ, ಒಂದು ಒಳ್ಳೆ ಮನಸ್ಸಿಂದನೇ ಅವನು ಗೆದ್ಕೊಂಡ ಅನ್ನೋದಾಗಲಿ, ಒಂದು ಸ್ವಾರ್ಥ ಆಗಲಿ ಅವನ ಹತ್ರ ಇಲ್ಲ. ಅವನ ಮನಸ್ಪೂರ್ವಕನೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ, ಇಡೀ ಕರ್ನಾಟಕ ಜನದ್ದು. ನನಗೆ ಇದಾಗಿದ್ದು ರಜತ್ ಮತ್ತು ನನ್ನ ಮಗ ವಿನ್ನರ್ ಆಗಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅಲ್ವಾ. ಅಂದರೆ ನನ್ನ ಮಗ ಯಾಕೆಂದ್ರೆ 100 ದಿವಸ, ಅವ್ರು 50 ದಿವಸ ಅಲ್ವಾ, ಇದಾಗಬೇಕಿತ್ತು ಅನ್ನೋದೊಂದಿತ್ತು. ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ಖುಷಿ ಆಗೋದು. ಅಲ್ಲ, ನನಗೆ ನನ್ನ ಮಗಂಗೆ ಬೇಕು ಅನ್ನೋದೇನಿಲ್ಲ. ಅಷ್ಟು ಜನಗಳಲ್ಲಿ ಬೇರೆ ಯಾರಿಗೇ ಆಗಿದ್ರು ಸಿಗ್ಬೋದಾಗಿತ್ತು ಅನ್ನೋ ಒಂದಿತ್ತು. ಪ್ರತಿ ಸೀಸನ್ ಅಲ್ಲಿ ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆದಾಗ ಎಲ್ಲರ ಮನಸ್ಸಲ್ಲಿ ಅಷ್ಟೊಂದು ಒಂದು ಸ್ಯಾಟಿಸ್ಫೈ, ಒಂದು ಖುಷಿ ಇರ್ತಿರ್ಲಿಲ್ಲ. ಸೊ ಇವ್ರು ಗೆಲ್ಬೇಕಾಗಿದ್ದು, ಚೆನ್ನಾಗಿ ಆಡಿದ್ರು, ಇಲ್ಲಿ ಸಿಂಪತಿಗೋಸ್ಕರ ಗೆದ್ರು, ಸೊ ಚಾನಲ್ ಅವ್ರು ಮೋಸ ಮಾಡ್ತಾರ ಅಂತ ಒಂದೊಂದು ಕಮೆಂಟ್ಗಳು ಬರ್ತಾ ಇದ್ರು. ಜೊತೆಗೆ ಚಾನಲ್ ಹೇಟ್ ಮಾಡ್ತಿದ್ರು, ಥೋ ನಾನು ಬಿಗ್ ಬಾಸ್ ನೋಡಲ್ಲ ಅಂತ. ಸೊ ಕೆಲವೊಂದಿಷ್ಟು ಕಮೆಂಟ್ಗಳನ್ನ ಬರ್ತಿತ್ತು. ಆದರೆ ಸೀಸನ್ 11ರಲ್ಲಿ ಆಲ್ಮೋಸ್ಟ್ ಇಡೀ ಕರ್ನಾಟಕ ಮನಬಿಚ್ಚಿ ಅಂದ್ರೆ ಖುಷಿಯಿಂದ ಒಪ್ಕೊಂಡಿದೆ, ಹನುಮಂತನೇ ವಿನ್ನರು, ವೆಲ್ ಡಿಸರ್ವ್ಡ್, ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್, ಚಾನಲ್ ಅವ್ರಿಗೆ ಚಿರಋಣಿ ಅಂತ ಎಲ್ಲ ಕಮೆಂಟ್ಗಳನ್ನ ನಾವು ನೋಡ್ತಾ ಇದೀವಿ. ಜೊತೆಗೆ ಎಲ್ಲ ಸೀಸನ್ಗಳಲ್ಲಿ ಆಲ್ಮೋಸ್ಟ್ ಒಂದು 50% ಮಾತ್ರ ವಿನ್ನರ್ ಆಗಿರೋದು ಒಪ್ಕೋತಿದ್ರು. ಇನ್ನೊಬ್ರು ಕೆಲವೊಬ್ರು TRPಗೋಸ್ಕರ, ಕೆಲವೊಬ್ರು ಸಿಂಪತಿಗೋಸ್ಕರ ಕೆಲವೊಂದಿಷ್ಟು ಮಾತುಗಳನ್ನ ಬರ್ತಿತ್ತು. ಆದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಎಂಟರ್ ಆಗಿದ್ದ ಹನುಮಂತು ಉತ್ತರ ಕರ್ನಾಟಕದ ಕೀರ್ತಿ ಪತಾಕೆನ ಹಾರಿಸಿಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಆದರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವ ಒಂದು ವಿಡಿಯೋ ಏನಂದ್ರೆ, ತ್ರಿವಿಕ್ರಮ್ ಅವ್ರ ಅಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಜೊತೆಗೆ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲೇ ಕಂಟೆಸ್ಟ್ಗಳಲ್ಲಿ ಯಾರೇ ವಿನ್ ಆದ್ರೂ ನನಗೆ ಸಮಾಧಾನ ಇರ್ತಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ಹನುಮಂತ ವಿನ್ ಆಗಿದ್ದು ನನಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡ್ತಾರೆ. ಸೊ ಜೊತೆಗೆ ಯಾಕಂತಂದ್ರೆ ಕಾರಣ ಕೂಡ ಅವ್ರು ಬಿಚ್ಚ ಹೇಳ್ತಾರೆ ತ್ರಿವಿಕ್ರಮ್ ಅವ್ರ ಅಮ್ಮ. ಸೊ ನನ್ನ ಮಗ ಬಂದ್ಬಿಟ್ಟು 100 days ಗಿಂತ ಜಾಸ್ತಿ ಆಡಿದ್ದಾನೆ, ಸೊ ಪರಿಶ್ರಮಕ್ಕೆ ಆಡಿದ್ದಾನೆ, ಅಷ್ಟೊಂದು ಎಬಿಲಿಟಿ ಕೂಡ ಇತ್ತು. ಇವರು 50 ದಿನ ಮಾತ್ರ ಬಂದಿರೋದು, ಸೊ ಇವರು ವಿನ್ ಆಗಿರೋದು ನನಗೆ ಸರಿ ಅನಿಸಲಿಲ್ಲ. ಸೊ ರಜತ್ ಮತ್ತು ನನ್ನ ಮಗ ತ್ರಿವಿಕ್ರಮ್ ವಿನ್ ಆಗ್ಬೇಕಾಗಿತ್ತು. ಆದ್ರೆ ಹನುಮಂತ್ ಬಿಟ್ರೆ ಬೇರೆ ಯಾರಾದ್ರೂ ವಿನ್ ಆಗಿದ್ರೆ ನನಗೆ ಖುಷಿ ಇರ್ತಿತ್ತು. ಆದ್ರೆ ಹನುಮಂತು ವಿನ್ ಆಗಿರೋದು ನನಗೆ ಅಷ್ಟೊಂದು ಸರಿ ಅನಿಸಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಈ ತಾಯಿ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಏನೋ ತಾಯಿ ಓಕೆ ಸ್ವಾರ್ಥ ಇರುತ್ತೆ, ಸೊ ನನ್ನ ಮಗನಿಗೆ ಗೆಲ್ಬೇಕಾಗಿಂತ, ಆದ್ರೆ ಸತ್ಯಾಂಶ ಕಣ್ಮುಂದೆ ಇದ್ರು ಯಾಕೆ ಈಗ ಮಾತಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಇಡೀ ಕರ್ನಾಟಕನೇ ಒಪ್ಕೊಂಡಿದೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರೂ ಸುಮಾರು ಸೀಸನ್ಗಳಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಹಿಂದಿಗಳು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಲಾಸ್ಟ್ ಟೈಮ್ OTTಯಲ್ಲಿ ಗೆದ್ರು. ಸೊ ಹಂಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ವ್ಯಕ್ತಿತ್ವ ಇಷ್ಟ ಆಗ್ಬೋದು ಅವರಿಗೆ, ಜೊತೆಗೆ ಅವ್ರ ಆಟದ ವೈಖರಿ ಅಥವಾ ನಿಷ್ಕಲ್ಮಶ ಒಂದು ಮನಸ್ಸು ಅವ್ರು ಇರೋದೇ ಹೆಂಗೆ ಇರ್ಬೋದು, ಜೊತೆಗೆ ಅಲ್ಲಿ ಏನ್ ಮಾಡಿದ್ರು ಕೂಡ ಫೇಕ್ ಅನ್ಸುತ್ತೆ. ಸೊ ಹಾಗಾಗಿ ಹನುಮಂತ ಹೊರಗಡೆ ಇರೋದು ಹಾಗೆ, ಹೊರಗಡೆ ಇದ್ದದ್ದು ಹಾಗೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರೋ ಈ ವಿಡಿಯೋ ತ್ರಿವಿಕ್ರಮ್ ಅವ್ರ ಅಮ್ಮ ಇದೀಗ ಸಿಕ್ಕಾಪಟ್ಟೆ ಟ್ರೋಲ್ ಮುಖಾಂತರ ಅಥವಾ ಅವರ ಒಂದು ಸ್ಟೇಟ್ಮೆಂಟ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಇನ್ನೊಂದು ಮೀಡಿಯಾ ಮುಂದೆ ಹೇಳ್ತಾರೆ, ಸೊ ನಮ್ಮಮ್ಮ ಯಾರು ಗೆದ್ರೂ ಖುಷಿ ಇದೆ, ಅದು ನಮ್ಮಮ್ಮಗೆ ಆ ಥರ ಬೇಜಾರೇನಿಲ್ಲ, ಸೊ ನಾನು ಜನರ ಪ್ರೀತಿ ಗೆದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ಮೀಡಿಯಾ ಮುಂದೆ ಅವರಮ್ಮ ಸೊ ಹನುಮಂತ ಗೆದ್ದಿರೋ ವಿಚಾರ, ಹನುಮಂತ ಗೆದ್ದಿರೋದು ನನಗೆ ಅಷ್ಟೊಂದು ಸರಿ ಅನಿಸಲಿಲ್ಲ, ಬೇರೆ ಯಾರು ಗೆದ್ದಿದ್ರು ಸರಿ, ಆದ್ರೆ ಹನುಮಂತ ಗೆದ್ದಿರೋದು ಸರಿ ಅಂತ. ಸೊ ಹೆಂಗ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಎಂಟರ್ಟೈನ್ಮೆಂಟ್, ಹನುಮಂತ ಮಾತಾಡಿದ್ರೆ ಸಾಕು ಎಂಟರ್ಟೈನ್ಮೆಂಟ್ ಆಗ್ತಿತ್ತು, ಸೊ ಆ ರೀತಿ ಮಾತಾಡ್ತಿದ್ದ. ಜೊತೆಗೆ ಓಕೆ ಒಪ್ಕೋತೀವಿ, ಟಾಸ್ಕ್ ವಿಚಾರಗಳಲ್ಲಿ ಮುಂದಿದ್ದ, ಜೊತೆಗೆ ಆಕ್ಟಿವ್ ಕೂಡ ಇದ್ದ, ಎಲ್ಲರ ಜೊತೆ ಚೆನ್ನಾಗಿ ಕೂಡ ಮಾತಾಡ್ತಿದ್ದ, ಒಬ್ರಿಗೊಂದು ಮಾಡ್ತಾ ಇರಲಿಲ್ಲ. ಆದ್ರೆ ಒಪ್ಕೋತೀವಿ ಇಡೀ ಸೀಸನ್ ಧನರಾಜ್ ಜೊತೆನೆ ಹನುಮಂತ ಕಳೆದ್ ಬಿಟ್ಟ ಅಂತ. ಎಲ್ಲೋ ಒಂದ್ ಕಡೆ ಅಲ್ಲಿ ವ್ಯಕ್ತಿತ್ವಗಳ ಆಟ ಇರೋದ್ರಿಂದ ಸೊ ತನ್ನ ವ್ಯಕ್ತಿತ್ವ ಜನರಿಗೆ ಇಷ್ಟ ಆಗಿರ್ಬೋದು. ಸೊ ಇಡೀ ಕರ್ನಾಟಕ ಒಪ್ಕೊಂಡಿರ್ಬೇಕಾದ್ರೆ ಸೊ ಈ ತಾಯಿ ಯಾಕೆ ಈ ತರ ಸ್ಟೇಟ್ಮೆಂಟ್ ಕೊಟ್ರು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಇಲ್ಲಿ ಬೇಜಾರಾಗಿರೋದ್ರದ್ದು ಏನಪ್ಪಾ ಅಂತಂದ್ರೆ, ಸೊ ತಾಯಿ ಎಷ್ಟೇ ಆದ್ಲಿ ಮಗನಿಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ಸ್ವಾರ್ಥ ಬಯಸೋದು ಸಹಜ. ಸೊ ಇಲ್ಲಿ ಹನುಮಂತ ಗೆದ್ದಿರೋದು ಸರಿ ಅನ್ಸಲ್ಲ, ಸ್ಟೇಟ್ಮೆಂಟ್ ರಾಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ಕಷ್ಟಪಟ್ಟು ಆಡಿರೋದು ಕಣ್ ಮುಂದೆ ಇದೆ. ಸೊ ಟಿಕೆಟ್ ಟು ಫಿನಾಲೆ ಜಸ್ಟ್ ಇಬ್ಬರಿಗೂ, ತ್ರಿವಿಕ್ರಮ್ ಹಾಗೂ ಹನುಮಂತಿಗೆ 2 seconds ಡಿಫ್ರೆನ್ಸ್ ಅಲ್ಲಿ ಮಾತ್ರ ಹನುಮಂತ ವಿನ್ ಆಗಿರೋದು. ಸೊ ಲಕ್ ಅಂತ ಅನ್ಬೋದು, ಸೊ ಹಾರ್ಡ್ ವರ್ಕ್ ಅಂತ ಅನ್ಬೋದು. ಸೊ ತನ್ನ ಹಾರ್ಡ್ ವರ್ಕ್ ಹಾಕಿ ಇಲ್ಲಿವರೆಗೂ ಬಂದಿರೋದು ಹನುಮಂತು. ಸೊ ಈ ರೀತಿ ಆಗಿರೋ ಸ್ಟೇಟ್ಮೆಂಟ್ಗಳು ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಅಂತ ಅನ್ಸುತ್ತೆ. ಸೊ ಆ ಮಹಾತಾಯಿ ಯಾಕೆ ಈ ತರ ಸ್ಟೇಟ್ಮೆಂಟ್ ಕೊಟ್ರು ಅಂತ ನನ್ಗಂತೂ ಗೊತ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಹನುಮಂತು ಸಪೋರ್ಟರ್ಸ್, ಹನುಮಂತಿಗೆ ಇಷ್ಟಪಡೋರ್ಸ್ಗೆ ನಿಜವಾಗ್ಲೂ ಈ ಒಂದು ತ್ರಿವಿಕ್ರಮ್ ಅವರ ತಾಯಿ ಮಾತಾಡೋದು ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಹಾಗಾಗಿ ಅವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಅದನ್ನ ಟ್ರೋಲ್ ಕೂಡ ಮಾಡಲಾಗಿದೆ. ಸೊ ಆದ್ರೆ ಸ್ಟೇಟ್ಮೆಂಟ್ ಕೊಡಬಾರ್ದಾಗಿತ್ತು. ಯಾಕಂದ್ರೆ ಇಡೀ ಕರ್ನಾಟಕ ಒಪ್ಕೊಂಡಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿ ಹನುಮಂತು ಏನ್ ಮಾಡಿದ್ದಾನೆ, ಸೊ ಅವ್ರು ಬಂದಿರೋದು 50 ದಿವಸ, ಬರೀ ಅವರು
ದಿನಗಳು ಮಾತ್ರ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅಲ್ಲಿ ವ್ಯಕ್ತಿತ್ವ ಒಂದು 20 ದಿನದಲ್ಲೇ, ಒಂದು ವಾರದಲ್ಲೇ ರಜತ್ ನೋಡಿ, ಒಂದು ವಾರದಲ್ಲೇ ಶೋನ ಹೆಂಗೆ ಡೀಪ್ ಸ್ಲೋ ಆಗಿ ಹೋಗ್ತಿತ್ತು ರಜತ್. ಹಾಗೂ ರಜತ್ ಬಂದ ಮೇಲೆ ಶೋ ಒಂಥರ ಬೌನ್ಸ್ ಆಯಿತು. ಸೊ ಪುಟ್ಟದ್ದು ಇರುತ್ತು ಶೋ. ಸೊ ಅವಾಗ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಶುರುವಾಯಿತು. ಸುಮಾರು ಜನ ಇದು ಹೇಳಿದ್ದಾರೆ. ಸೊ ಹಾಗಾಗಿ ಹನುಮಂತ ಪರಿಶ್ರಮ ಇಲ್ಲದೆ ಸುಮ್ಮನೆ ಯಾರು ಓಟ್ ಆಗಲ್ಲ. 5 ಕೋಟಿ ಜನ, ಈ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಎಲ್ಲ ಜನ ಒಪ್ಕೊಂಡಿರ್ಬೇಕಾದ್ರೆ ಸೊ ಈ ಮಹಾತ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ನಿಜಕ್ಕೂ ರಾಂಗ್ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವಾಗ ಟ್ರೋಲ್ಗೆ ಒಳಗಾಗ್ತಿದ್ದಾರೆ, ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಿದೆ. ಸೊ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಹನುಮಂತ್ ವಿನ್ ಆಗಿರೋದು ಸರಿ ಇಲ್ಲ ಅನ್ಸಲಿಲ್ಲ, ಬೇರೆ ಯಾರು ವಿನ್ ಆಗಿದ್ರು ಸರಿ ಅಂತೆ. ಸೊ ಹನುಮಂತ್ ಅವ್ರು ವಿನ್ ಆಗೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾರೇ ವಿನ್ ಆಗಿದ್ರು ಕೂಡ ನನಗೆ ಖುಷಿ ಆಗ್ತಿತ್ತು, ಆದರೆ ಹನುಮಂತ್ ವಿನ್ ಆಗಿರೋದು ನನಗೆ ಖುಷಿ ಆಗಲಿಲ್ಲ ಅಂತ ತ್ರಿವಿಕ್ರಮ್ ತಾಯಿಯವರು ಹೇಳಿದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸೊ ವೆಲ್ ಡಿಸರ್ವ್ಡ್ವಾ ಅಥವಾ ಈ ಥರ ಸ್ಟೇಟ್ಮೆಂಟ್ ಮಾಡಿದ್ರ ಬಗ್ಗೆ ನಿಮಗೆ ಅನ್ಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮ್ ಕ್ರಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸೊ ಸಪೋರ್ಟ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ತಿಳಿಸಿ. ಸಿಗೋಣ ಮುಂದಿನ ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.